ಹಾಯ್ ಗೈಸ್, ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಕ್ವಶನ್ ಪೇಪರ್ ಕ್ವಶನ್ ಕಳಿಸಿದ್ದೀನಿ ನಿಮಗೆ. ಇದು 20th ಕ್ವಶನ್ ಪೇಪರಲ್ಲಿ 2017 ಕ್ವಶನ್ ಪೇಪರ್ ಇದು. ಸೊ ಒಂದ್ಸಲ ಕ್ವಶನ್ ರೆಫರ್ ಮಾಡಿ. ಬ್ಯಾಲೆನ್ಸ್ ಶೀಟ್ಸ್ ಆಫ್ ವಿಶಾಲ್ ಲಿಮಿಟೆಡ್ ಆ್ಯಸ್ ಆನ್ 31st March 2015 and 16. So ಏನು included in entries: share capital, general reserve, profit and loss account balance, debentures 10% of provision for depreciation, tax provision and creditors. Assets ಅಲ್ಲಿ fixed assets, investments, stock, debtors, cash, bills, receivables, preliminary expenses. Additional information: dividend paid 20,000, income tax paid 30,000, profit on sale of investments 5,000, a part of fixed assets costing 25,000, accumulated depreciation 20,000 was sold for 10,000. Prepare fund flow statement. So these are the adjustments. So ಇದರಲ್ಲಿ ಇಯರ್ ಏನು ಮೆನ್ಷನ್ ಮಾಡಿದ್ದಾನೆ, 31st March 2015 ಪ್ರಿವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಈಸ್ 31st March 2016. ಇದು ಕರೆಂಟ್ ಇಯರ್ ಆಗುತ್ತೆ. ಸೊ ಫಸ್ಟ್ ಆ್ಯಸ್ ಇಟ್ ಈಸ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಯಾವುದು? ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಪ್ರಿಪೇರ್ ಮಾಡೋದು. ದಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಅದರಲ್ಲಿ ಹೆಡಿಂಗ್ ಬರ್ಕೊಂಬಿಡಿ. ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 31st December 2015 ಪ್ರೀವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಈಸ್ 31st March 2016. ಫಸ್ಟ್ ಒನ್, ಕರೆಂಟ್ ಅಸೆಟ್ಸಲ್ಲಿ ಎಂಟ್ರೀಸ್ ಏನೇನಿದೆ. ಸೊ ಇದರಲ್ಲಿ ಕೊಟ್ಟಿದ್ದಾನೆ ಕರೆಂಟ್ ಅಸೆಟ್ಸ್ ಯಾವುದೇನು ಚೂಸ್ ಮಾಡ್ಕೊಳ್ಳಿ. ಫಿಕ್ಸ್ಡ್ ಅಸೆಟ್ಸ್ ಬರಲ್ಲ, ಇನ್ವೆಸ್ಟ್ಮೆಂಟ್ಸ್ ಬರಲ್ಲ, ಸ್ಟಾಕ್ ಕರೆಂಟ್ ಅಸೆಟ್ ಒಂದು, ಡೆಟಾರ್ಸ್ ಕರೆಂಟ್ ಅಸೆಟ್, ಕ್ಯಾಶ್ ಕರೆಂಟ್ ಅಸೆಟ್, ಬಿಲ್ಸ್ ರಿಸೀವೇಬಲ್ ಕರೆಂಟ್ ಅಸೆಟ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ದೀಸ್ ಆರ್ ಕರೆಂಟ್ ಅಸೆಟ್ಸ್, ಬಟ್ ಇದನ್ನು ವರ್ಕಿಂಗ್ ಕ್ಯಾಪಿಟಲಲ್ಲಿ ತೊಗೋಂಗಿಲ್ಲ. ಫಂಡ್ಸ್ ಫ್ರಮ್ ಆಪರೇಷನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ತೊಗೋಬೇಕು. ಸೊ ಹಾಗಾಗಿ ಈಗ ಇದು ಎಂಟ್ರಿ ಬರಲ್ಲ. ಸೊ ಓನ್ಲಿ 4 ಎಂಟ್ರೀಸ್: ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಆ್ಯಂಡ್ ಬಿಲ್ಸ್ ರಿಸೀವೇಬಲ್ಸ್. ಸೊ ಎಂಟ್ರಿ ತೊಗೊಂಡಿದ್ದೀವಿ ಅದರಲ್ಲಿ 4 ಎಂಟ್ರೀಸ್: ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಆ್ಯಂಡ್ ಬಿಲ್ಸ್ ರಿಸೀವೇಬಲ್. ಟೋಟಲ್ ಮಾಡ್ಕೊಳ್ಳಿ. ಚೇಂಜಸ್ ಆಗಿರೋದನ್ನ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮಲ್ಲಿ, ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮಲ್ಲಿ. 80,000, 60,000 ಡಿಕ್ರೀಸಸ್ 20,000, 60,000 and 1 lakh increases 40,000 increase column, 10,000, 40,000 increase 30,000, 0, 50,000 0, 5,000 increase 5,000. Total 1,50,000 and 2,05,000. Over. Next, what are current liabilities? So current liabilities ಏನೇನಿದೆ ಚೆಕ್ ಮಾಡಿ. ಶೇರ್ ಕ್ಯಾಪಿಟಲ್ ಬರಲ್ಲ, ಜನರಲ್ ರಿಸರ್ವ್ ಬರಲ್ಲ, P&L ಅಕೌಂಟ್ ಬರಲ್ಲ, ಡಿಬೆಂಚರ್ಸ್ ಬರಲ್ಲ, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಲ್ಲ, ಇಟ್ಸ್ ನಾಟ್ ಕರೆಂಟ್ ಲೈಬಿಲಿಟಿ. ಟ್ಯಾಕ್ಸ್ ಪ್ರಾವಿಷನ್ ಬರಲ್ಲ. ಕ್ರೆಡಿಟಾರ್ಸ್ ಓನ್ಲಿ ಒನ್ ಎಂಟ್ರಿ, ದಟ್ ಈಸ್ ಕ್ರೆಡಿಟಾರ್ಸ್. ಸೊ ಅದನ್ನೇ ಎಂಟ್ರಿ ತೊಗೊಂಡಿದ್ದೀವಿ, ಕ್ರೆಡಿಟಾರ್ ಎಂಟ್ರಿ. ಸೊ 15,000 ಆ್ಯಂಡ್ 25,000. ಟೋಟಲ್ ಅಗೇನ್ 15,000, 25,000 ಟೋಟಲ್ ತೊಗೊಳ್ಳಿ. ದೆನ್ ಲಾಸ್ಟಲ್ಲಿ ಚೇಂಜಸ್ ಎಷ್ಟಾಗಿದೆ? 15 to 25 increased. So if current liability increased, there is decrease in working capital. So decrease column ಅಲ್ಲಿ 10,000. Then now working capital 1 minus 2, 1,50,000 minus 15,000, 1,35,000. Here current year ಗೆ 2,05,000 minus 25,000, 1,80,000. ಅದಾದಮೇಲೆ ಟೋಟಲ್ ಕಾಲಮಲ್ಲಿ ಇನ್ಕ್ರೀಸ್ ಕಾಲಮ್ ಟೋಟಲ್ ಜಾಸ್ತಿ ಬರುತ್ತೆ, 75,000, 75 minus 30, that is 45,000. So increase in working capital 45,000. So this is statement of changes in working capital. ಇದಾದಮೇಲೆ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಕ್ಯಾಲ್ಕುಲೇಷನ್ ಮಾಡಿ. ಸೊ ಫಂಡ್ಸ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಫಸ್ಟ್ ಎಂಟ್ರಿ ಏನು ತೊಗೊತೀರಾ? ಕ್ಲೋಸಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಲೆಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್. ಅಟ್ ಲಾಸ್ಟ್ ಲೆಸ್ ಓಪನಿಂಗ್ P&L ಅಕೌಂಟ್ ಬ್ಯಾಲೆನ್ಸ್. ಸೊ ಫಸ್ಟ್ ಎಂಟ್ರಿ ಬರ್ಕೊಳ್ಳಿ, ಇದಕ್ಕೆ ಸ್ಟೇಟ್ಮೆಂಟ್ ಹಾಕ್ಕೊಳ್ಳಿ. ಸೊ ಗೈಸ್, ಫಂಡ್ಸ್ ಫ್ರಮ್ ಆಪರೇಷನ್ಸ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಕೆಲವು ಅಸರ್ಟೈನ್ಮೆಂಟ್ಸ್ ಇದ್ದಾವೆ, ಅಂದರೆ ಕೆಲವು ಕ್ಯಾಲ್ಕುಲೇಷನ್ಸ್ ಇದ್ದಾವೆ. ಆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾದಮೇಲೆ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಎಂಟ್ರಿ ಬರ್ಕೊತ ಹೋಗೋಣ. ಫಸ್ಟ್ ಇದು ಟೇಬಲ್ ಹಾಕ್ಕೊಳ್ಳಿ, ಟೇಬಲ್ ಹಾಕಿ ಸ್ಪೇಸ್ ಬಿಡಿ. ಸ್ಪೇಸ್ ಆದಮೇಲೆ ನೆಕ್ಸ್ಟ್ ಪೇಜಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಅದಾದಮೇಲೆ ಫಂಡ್ಸ್ ಫ್ರಮ್ ಆಪರೇಷನ್ಸ್ ಎಂಟ್ರಿ ಬರ್ಕೊಳ್ಳೋಣ. ಸೊ ದ ಫಸ್ಟ್ ಕ್ಯಾಲ್ಕುಲೇಷನ್ ಈಸ್ ascertainment of provision for depreciation.
ಸೊ ಆ್ಯಕ್ಚುಯಲ್ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಇದರಲ್ಲಿ. ಕ್ವೆಶನಲ್ಲಿ ಡಿಪ್ರಿಸಿಯೇಷನ್ ಪ್ರಾವಿಷನ್ ಕೊಟ್ಟಿದ್ದಾನೆ ಲಯಬಿಲಿಟೀಸ್ ಸೈಡ್, ದಿಸ್ ಒನ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಎಷ್ಟಿದೆ ಇದು 75,000 ಫಾರ್ ಪ್ರೀವಿಯಸ್ ಇಯರ್ ಆ್ಯಂಡ್ ಫಾರ್ ಕರೆಂಟ್ ಇಯರ್ ಇಟ್ ಈಸ್ 1 lakh. ಸೊ ಇದು ಓಪನಿಂಗ್ ಬ್ಯಾಲೆನ್ಸ್, ದಿಸ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಹೌದಾ. ಸೊ ಫಸ್ಟ್ ಇದನ್ನು ಎಂಟ್ರಿ ಮಾಡ್ಕೊಳ್ಳಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಹಿಯರ್ by balance brought down 75,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 1 lakh ಇದೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ತೊಗೊಳ್ಳಿ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 1 lakh. ಇದಾದಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಒಂದು ಡಿಪ್ರಿಸಿಯೇಷನ್ ಅಂತ ಹೇಳ್ತಿದ್ದೇನೆ, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 20,000. ಸೊ ಈ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ನ ಡೆಬಿಟ್ ಎಂಟ್ರಿ ತಗೊಳ್ಳಿ. ಅಗೇನ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 20,000. ಟೋಟಲ್ 1,20,000 debit balance, again 1,20,000 transfer to credit side, 1,20,000 minus 75,000, the balance is 45,000. ಇದನ್ನು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ತೋರಿಸ್ಕೊಳ್ಳಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇದು ಡೆಬಿಟ್ ಎಂಟ್ರಿ ಹೋಗುತ್ತೆ ಅಂತ ಅರ್ಥ. ಸೊ ದಿಸ್ ಈಸ್ ದಿ ಆ್ಯಕ್ಚುಯಲ್ ಡಿಪ್ರಿಸಿಯೇಷನ್ ಆನ್ ವಾಟ್, ಆನ್ ಫಿಕ್ಸ್ಡ್ ಅಸೆಟ್ಸ್. ಸೊ ನಾವೇನು ಮಾಡ್ತಾ ಇರೋದು ಫಿಕ್ಸ್ಡ್ ಅಸೆಟ್ ಇಂದು, ಹೌದಾ. ಫಿಕ್ಸ್ಡ್ ಅಸೆಟ್ ಡಿಪ್ರಿಸಿಯೇಷನ್ ತೆಗೆದಿರೋದು, ಇಲ್ಲಿ ಕೊಟ್ಟಿರೋದು ಕೂಡ ಫಿಕ್ಸ್ಡ್ ಅಸೆಟ್ ಡಿಪ್ರಿಸಿಯೇಷನ್ ಪ್ರಾವಿಷನ್. ಇನ್ನೂ ಒಂದೇನಿದೆ ಅಸೆಟ್ಟು ಆನ್ ಇನ್ವೆಸ್ಟ್ಮೆಂಟ್, ಅದು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮೇಲೆ ಕೂಡ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಅದನ್ನು. ಸೊ ಗೈಸ್ ಇದನ್ನು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಏನಾದರೂ ತೊಗೊಳ್ಳಿ, ಆನ್ ಇನ್ವೆಸ್ಟ್ಮೆಂಟ್ ಆರ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ಸೊ ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಇನ್ವೆಸ್ಟ್ಮೆಂಟ್ ಎಂಟ್ರೀಸ್ ಏನೇನು ಕೊಟ್ಟಿದ್ದೇನೆ ನೋಡಿ, ಇಲ್ಲಿದೆ ಒಂದು ಓಪನಿಂಗ್ ವ್ಯಾಲ್ಯೂ ಕೊಟ್ಟಿದ್ದೇನೆ, ಕ್ಲೋಸಿಂಗ್ ವ್ಯಾಲ್ಯೂ ಕೊಟ್ಟಿದ್ದೇನೆ. ಓಪನಿಂಗ್ ಎಷ್ಟಿದೆ 1 lakh ಇದೆ, ಕ್ಲೋಸಿಂಗ್ ಎಷ್ಟಿದೆ 90,000, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್, ಹೌದಾ. ಸೊ ಇದನ್ನು ಎಂಟ್ರಿ ತಗೊಳ್ಳಿ. ಅಸೆಟ್ ಅಕೌಂಟ್ ಓಪನ್ ಮಾಡಿದಾಗ ಆಲ್ವೇಸ್ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್, ಟು ಬ್ಯಾಲೆನ್ಸ್ brought down 1 lakh. Again by balance carried down 90,000. ಆಯಿತಾ. ಈ ಎಂಟ್ರಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದಾದ ನಂತರ ಮತ್ತೆ ಏನು ಕೊಟ್ಟಿದ್ದೇನೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಅಡ್ಜಸ್ಟ್ಮೆಂಟಲ್ಲಿ ಮೆನ್ಷನ್ ಮಾಡಿದ್ದೇನೆ. ಏನಿದೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಮೆನ್ಷನ್ ಮಾಡಿದ್ದೇನೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಈಸ್ 5,000. ಇಲ್ಲಿ ಕೊಟ್ಟಿರೋದು ಪ್ರಾಫಿಟ್ ಕೊಟ್ಟಿದ್ದಾನೆ, ಆದರೆ ದ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಎಷ್ಟು ಅಂತ ಕೊಟ್ಟಿಲ್ಲ, ಹೌದಲ್ವಾ. ಅಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದ್ದೇನೆ ಅದು ಕೊಟ್ಟಿಲ್ಲ, ಬರೀ ಪ್ರಾಫಿಟ್ ಮಾತ್ರ ಮೆನ್ಷನ್ ಮಾಡಿದ್ದಾನೆ. ಸೊ ಇಲ್ಲಿ ಗೊತ್ತಾಗುತ್ತೆ ನೋಡಿ ಎಷ್ಟು ಸೇಲ್ ಮಾಡಿದ್ದಾನೆ ಅಂಥೇಳಿ. ಓಪನಿಂಗ್ ಎಷ್ಟಿಂದ ಮಾತ್ರ ಇನಿಷಿಯಲಲ್ಲಿ 1 lakh ಇತ್ತು, ಕ್ಲೋಸಿಂಗ್ ಎಷ್ಟಿದೆ 90,000 ಇದೆ. ಅಂದರೆ ಅರ್ಥ ಏನು, 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿದ್ದಾನೆ ಅಂತ ಅರ್ಥ, ಹೌದಲ್ವಾ. ಓಪನಿಂಗ್ 1 lakh ಇದ್ದಿದ್ದು 90,000 ಆಗಿದೆ ನಮ್ಮ ಹತ್ರ ಕ್ಲೋಸಿಂಗ್ ಇನ್ವೆಸ್ಟ್ಮೆಂಟ್, ಅಂದರೆ 10,000 rupees ವಾಸ್ ಸೋಲ್ಡ್. ಸೊ ಅದನ್ನು ಇಲ್ಲಿ ಬರ್ಕೊಳ್ಳಿ, ಬೈ ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಅಂದರೆ ದಿಸ್ ಈಸ್ ಸೇಲ್ ಪ್ರೊಸೀಡ್ಸ್. ಎಷ್ಟು ಅವನು ಸೇಲ್ ಮಾಡಿರೋದು 10,000 ರೂಪಾಯಿದು ಸೇಲ್ ಮಾಡಿದ್ದಾನೆ. ಓಕೆ, ಇಲ್ಲಿ ಒಂದು ಗೊತ್ತಾಯ್ತು ನಮಗೆ, 1 lakh ಇದ್ದಿದ್ದು 90,000 ಆಗಿದೆ ಅಂದರೆ ಈ ಸೋಲ್ಡ್ ಇನ್ವೆಸ್ಟ್ಮೆಂಟ್ಸ್ ಆಫ್ ₹10,000. ದೆನ್ ಒನ್ ಮೋರ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಏನು ಹೇಳ್ತಿದ್ದಾನೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಈಸ್ 5,000. ಸೊ ಸೇಲ್ ಮಾಡಿರೋದು ವ್ಯಾಲ್ಯೂ ಎಷ್ಟು 10,000, ಅದ್ರ ಮೇಲೆ ಅವನಿಗೆ ಪ್ರಾಫಿಟ್ ಬಂದಿದೆ ಅಂತೆ. ಸೊ ಅದನ್ನು ಡೆಬಿಟ್ ಸೈಡ್ ಬರ್ಕೊಳ್ಳಿ, ಟು
ಪಿ ಆ್ಯಂಡ್ ಎಲ್ ಅಕೌಂಟ್ ಎಷ್ಟಿದೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಮತ್ತೇನಾದರೂ ಎಂಟ್ರಿ ಇದೆಯಾ? ಇಷ್ಟು ಎಂಟ್ರೀಸ್ ಇರೋದು. ಓಪನಿಂಗ್ ಬ್ಯಾಲೆನ್ಸ್ 1 lakh, closing balance 90,000, then the difference amount 10,000 is sales and profit on sale of investment is 5,000. ಟೋಟಲ್ ಎಷ್ಟಾಗುತ್ತೆ ಇದು? 1 lakh and 5,000. 1,05,000 ಡೆಬಿಟ್ ಬ್ಯಾಲೆನ್ಸ್ ಹೈ ಇದೆ, 1,05,000 ಟ್ರಾನ್ಸ್ಫರ್ ಸೇಮ್ ಅಮೌಂಟ್. 1,05,000 ಮೈನಸ್ 1 lakh, 90 ಪ್ಲಸ್ 10 1 lakh ಆಗುತ್ತಲ್ವಾ. ಸೊ 1,05,000 ಮೈನಸ್ 1 lakh ಎಷ್ಟಾಗುತ್ತೆ? ಡಿಫರೆನ್ಸ್ ಬ್ಯಾಲೆನ್ಸ್ 5,000. ಸೊ ವಾಟ್ ಈಸ್ ದಿಸ್? ದಿಸ್ ಈಸ್ ಡಿಪ್ರಿಸಿಯೇಷನ್. ಇದು ಡಿಪ್ರಿಸಿಯೇಷನ್ ಅಕೌಂಟು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದನ್ನು ಡಿಪ್ರಿಸಿಯೇಷನ್ ಅಂತಲೇ ಬರೀರಿ, ಪಿ ಆ್ಯಂಡ್ ಎಲ್ ಅಕೌಂಟ್ ಬೇಡ, ಬೈ ಡಿಪ್ರಿಸಿಯೇಷನ್ ಅಕೌಂಟ್. ಅರ್ಥ ಆಯ್ತಾ? ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್, ಕ್ಯಾಶ್. ಸೊ ಇದು ಇನ್ವೆಸ್ಟ್ಮೆಂಟ್ ಅಕೌಂಟ್. ಓಪನಿಂಗ್ ಬ್ಯಾಲೆನ್ಸ್ 1 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ 90,000. ಅದಾದಮೇಲೆ ಡಿಫರೆನ್ಸ್ ಅಮೌಂಟ್ ಏನಿದೆ ಅಲ್ವಾ, 1 lakh ಓಪನಿಂಗ್ ಬ್ಯಾಲೆನ್ಸ್ ಇದ್ದಿದ್ದು 90,000 ಆಗಿದೆ ಅಂದರೆ 10,000 rupees ಸೇಲ್ ಮಾಡಿದ್ದೀವಿ. ಸೊ ಅದನ್ನು ಇಲ್ಲಿ ತೊಗೊಂಡಿದ್ದೀವಿ 10,000. ಅದಾದಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದೇನೆ 5,000 ಪ್ರಾಫಿಟ್ ಬಂದಿದೆ ನಮಗೆ ಅಂತೇಳಿ. ಸೊ ಅದನ್ನು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ಕೊಂಡಿದ್ದೀವಿ. ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 5,000. ದೆನ್ ಡೆಬಿಟ್ ಬ್ಯಾಲೆನ್ಸ್ ವಾಸ್ highest amount 1,05,000, same 1,05,000 transfer here. 1,05,000 minus 90 minus 10, the difference amount is depreciation. This is balancing figure. 5,000 ಡಿಪ್ರಿಸಿಯೇಷನ್ ಆಯ್ತಲ್ವಾ. ಸೊ ಇಲ್ಲಿ ಎರಡು ಥರ ಡಿಪ್ರಿಸಿಯೇಷನ್ ಬಂದಿದ್ದಾವೆ. ಫಿಕ್ಸ್ಡ್ ಅಸೆಟ್ ಮೇಲೆ ಡಿಪ್ರಿಸಿಯೇಷನ್ ಒಂದಿತ್ತು, ಇನ್ನೊಂದು ಇನ್ವೆಸ್ಟ್ಮೆಂಟ್ ಮೇಲೆ ಡಿಪ್ರಿಸಿಯೇಷನ್ ಒಂದಿದೆ. 5,000 ಇನ್ವೆಸ್ಟ್ಮೆಂಟ್ ಮೇಲೆ ಡಿಪ್ರಿಸಿಯೇಷನ್ ಬಂದಿದೆ. ಓಕೆ, ಆಮೇಲೆ ಫಿಕ್ಸ್ಡ್ ಅಸೆಟ್ ಮೇಲೆ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಯಾವುದು? ಹಿಯರ್ 45,000. ಸೊ ದಿಸ್ ಈಸ್ ಡಿಪ್ರಿಸಿಯೇಷನ್. ಅರ್ಥ ಆಯ್ತಾ? ಇದು ಡಿಪ್ರಿಸಿಯೇಷನ್ 45,000 1 ಪ್ಲಸ್ ಡಿಪ್ರಿಸಿಯೇಷನ್ 5,000. ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟಾಯಿತು ಹಾಗಾದರೆ? 50,000 ಡಿಪ್ರಿಸಿಯೇಷನ್, ನೆನ್ಪಿಟ್ಕೊಳ್ಳಿ. ಸೊ ಇದಾದಮೇಲೆ ಇನ್ನೂ ಒಂದು ಅಕೌಂಟ್ ಪ್ರಿಪೇರ್ ಮಾಡಿ, ದಟ್ ಈಸ್ ಬಿಲ್ಡಿಂಗ್ ಅಕೌಂಟ್. ಸೊ ಇಲ್ಲಿ ಯಾವುದು ಕೊಟ್ಟಿದ್ದೇನೆ ಅಸೆಟ್ಟು? ಬಿಲ್ಡಿಂಗಾ? ಅಲ್ಲ, ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾನೆ. ಇನ್ವೆಸ್ಟ್ಮೆಂಟ್ ಆಯ್ತಲ್ವ, ಫಿಕ್ಸ್ಡ್ ಅಸೆಟ್ಸ್. ಸೊ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಪ್ರಿಪೇರ್ ಮಾಡಿ. As it is, fixed assets, opening balance, debit side, to balance brought down. Opening balance ಅಂದರೆ ಯಾವುದು ತಗೋತೀರಾ? ದಿಸ್ ಒನ್ 2,50,000 ಓಪನಿಂಗ್ ಬ್ಯಾಲೆನ್ಸ್, 3,50,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ 2,50,000 ಎಂಟ್ರಿ ಮಾಡ್ಕೊಳ್ಳಿ ಇದರಲ್ಲಿ. Then closing balance by balance carried down 3,50,000. ಓಕೆ, ಇದಾದಮೇಲೆ ಮತ್ತೆ ಏನಿದೆ ಅಡ್ಜಸ್ಟ್ಮೆಂಟು? ಫಿಕ್ಸ್ಡ್ ಅಸೆಟ್ಸ್ದು ಇಲ್ಲಿ ಕಂಪ್ಲೀಟ್ ಆಯ್ತಲ್ವಾ, ಓಪನಿಂಗ್ ಕ್ಲೋಸಿಂಗ್ ಕಂಪ್ಲೀಟ್ ಆಯಿತು. ದೆನ್ ಕಮ್ಸ್ ಟು ಅಡ್ಜಸ್ಟ್ಮೆಂಟ್. ಏನಿದೆ ಅಡ್ಜಸ್ಟ್ಮೆಂಟ್ ಇದರಲ್ಲಿ? ಎ ಪಾರ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಕಾಸ್ಟಿಂಗ್ 25,000 ವಾಸ್ ಸೋಲ್ಡ್ ಫಾರ್ 10,000. 25,000 ರೂಪಾಯಿ ಇರೋ ಫಿಕ್ಸ್ಡ್ ಅಸೆಟ್ನ ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ? 10,000ಗೆ ಸೇಲ್ ಮಾಡಿದ್ದಾನೆ. ಸೊ ಸೋಲ್ಡ್ ಫಾರ್ 10,000 rupees, ಹೌದಲ್ವಾ? ಸೊ 25,000ಕ್ಕೆ ಸೇಲ್ ಮಾಡಿದ್ದಾನೆ. ಸೊ ಆ ಎಂಟ್ರಿ ಬರೀ ಫಸ್ಟ್. ಬೈ ಕ್ಯಾಶ್, ಕ್ಯಾಶ್ ಅಕೌಂಟ್. ಸೇಲ್ ಪ್ರೊಸೀಡ್ಸ್, ಸೇಲ್ ಆಗಿರೋದಷ್ಟಕ್ಕೆ
10,000ಗೆ. ಮತ್ತೇನು ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟ್? ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 20,000. ಡಿಪ್ರಿಸಿಯೇಷನ್ ಅವನೇ ಮೆನ್ಷನ್ ಮಾಡಿದ್ದಾನೆ, ಬೈ ಡಿಪ್ರಿಸಿಯೇಷನ್ 20,000, ರೈಟ್. ನೆಕ್ಸ್ಟ್ ಇದಾದಮೇಲೆ ಇಲ್ಲೇನು ಮೆನ್ಷನ್, ಇಲ್ಲೇನು ಹೇಳಿದೆ ನೋಡಿ, 25,000 ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂ ಸೋಲ್ಡ್ ಫಾರ್ 10,000. ಬಟ್ ಅದಕ್ಕಿಂತ ಮುಂಚೆ 25,000 ಫಿಕ್ಸ್ಡ್ ಅಸೆಟ್ನಲ್ಲಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 20,000 ಮೈನಸ್ ಮಾಡಿ ಎಷ್ಟಾಗುತ್ತೆ? 25 ಮೈನಸ್ 20,000, ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು? 5,000. 5,000 ರುಪೀಸ್ ಅಸೆಟ್ನ ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ? 10,000ಗೆ ಸೇಲ್ ಮಾಡಿದ್ದಾನೆ, ಹೌದಲ್ವಾ? 5,000 ರುಪೀಸ್ ವ್ಯಾಲ್ಯೂ ಆಫ್ ಅಸೆಟ್ ಸೋಲ್ಡ್ ಫಾರ್ 10,000. ಸೊ ಇಲ್ಲಿ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತಾ? ಪ್ರಾಫಿಟ್ ಆಗುತ್ತೆ. ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಹೌದಲ್ವಾ? ಎಷ್ಟು ಪ್ರಾಫಿಟು? 5,000. ಅಂಡರ್ಸ್ಟುಡ್? ಸಿಂಪಲ್. 25,000 asset value, that is fixed asset value 25,000, depreciation 20,000, 25 minus 20, balancing value of asset is 5,000, and that 5,000 asset was sold for 10,000 rupees. So there 5,000 rupees profit. ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀವಿ, ಅರ್ಥ ಆಯ್ತಾ? ಸೊ ಎಂಟ್ರೀಸ್ ಎಲ್ಲ ಕಂಪ್ಲೀಟ್ ಆಯಿತು. ದೆನ್ ಟೋಟಲ್ ಮಾಡು, ಯಾವಾಗ ಜಾಸ್ತಿ ಬರುತ್ತೆ ಇದರಲ್ಲಿ? ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಬರುತ್ತೆ, 3,50,000 ಪ್ಲಸ್ 20, 3,70,000 ಪ್ಲಸ್ 10, 3,80,000. ಆ್ಯಂಡ್ ಹಿಯರ್ 3,80,000 ಮೈನಸ್ 2,55,000, ಹೌದಾ? ಸೊ ಬ್ಯಾಲೆನ್ಸ್ ಎಷ್ಟಾಗುತ್ತೆ? 1,25,000. ಸೊ ಏನಿದು ಬ್ಯಾಲೆನ್ಸು? ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ದಿಸ್ ಈಸ್ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂ. ಓಕೆ, ಸೊ ದಿಸ್ ಈಸ್ ಫಿಕ್ಸ್ಡ್ ಅಸೆಟ್ ಅಕೌಂಟ್. ಸೊ ನಾವೀಗ ಯಾವ್ದು ವ್ಯಾಲ್ಯೂಯೇಷನ್ ಮಾಡಿದ್ದೀವಿ, ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಡಿಪ್ರಿಸಿಯೇಷನ್ ಆಫ್ ಫಿಕ್ಸ್ಡ್ ಅಸೆಟ್ 45,000. ಇದು ಇನ್ವೆಸ್ಟ್ಮೆಂಟ್ ಬೇಡ, ಸ್ವಲ್ಪ ರಾಂಗ್ ಆಗಿದೆ. ಇಲ್ಲಿದೆ ನೋಡಿ ಇನ್ವೆಸ್ಟ್ಮೆಂಟ್. Depreciation on investment is 5,000 and fixed asset account purchase of fixed asset. Okay, so ಈಗ funds from operations calculation ಮಾಡಿ. ಸೊ funds from operations ಫಸ್ಟ್ ಎಂಟ್ರಿ ಏನು ತೊಗೊತೀರಾ ಇದರಲ್ಲಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್, P&L ಅಕೌಂಟ್ ಬ್ಯಾಲೆನ್ಸ್ ತೊಗೊಳ್ಳಿ. ಸೊ P&L ಅಕೌಂಟ್ ಬ್ಯಾಲೆನ್ಸ್ ಅಂದರೆ closing P&L account balance, this one 75,000 first entry, closing P&L account 75,000. ನೆಕ್ಸ್ಟ್ ಇದಾದಮೇಲೆ ಆ್ಯಡ್ non-operating expenses. So what are non-operating expenses here? ಕ್ವೆಶನ್ ಅಲ್ಲಿ ಏನಿದೆ ಚೆಕ್ ಮಾಡಿ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಏನಾದರೂ ಇದ್ದರೆ ಜನರಲ್ ರಿಸರ್ವ್ ಬರುತ್ತಲ್ವಾ, ದಿಸ್ ಈಸ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಡಿಫರೆನ್ಸ್ ಅಮೌಂಟು 75,000 ಮೈನಸ್ 50,000, 25,000 ಫಸ್ಟ್ ಎಂಟ್ರಿ. Transfer to general reserve, that is 75,000 minus 50,000. Difference amount is 25,000. ಒಂದು ಓವರ್. ನೆಕ್ಸ್ಟ್ ಮತ್ತೆ ಯಾವ್ದು ಬರ್ತಿದ್ರಲ್ಲಿ?
ಓವರ್ ಡಿಪ್ರಿಸಿಯೇಷನ್ ಎಂಟ್ರಿ ಬರುತ್ತೆ ತಾನೆ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಹ್ಯಾಸ್ depreciation too. So what is depreciation value here? As we calculated, 45,000 plus 5,000. ಹೌದಾ, 45,000 fixed assets, 5,000 investments, total 50,000 depreciation over. Then provision for taxation. So provision for taxation are two entries. ಇಲ್ಲೊಂದಿದೆ provision for tax provision, difference amount ಬರೀ 25,000 minus 20,000, 25,000 minus 20,000, this is 5,000, and one more income tax paid amount. Income tax paid ಎಷ್ಟಿದೆ? 30,000, this one. So total provision for taxation is 35,000. Understood? Next, again non operating expenses, one more, dividend paid. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ ಆಯಿತು, ಈ ಎಂಟ್ರಿನೂ ಕಂಪ್ಲೀಟ್ ಆಗಿದೆ. ಡಿವಿಡೆಂಡ್ ಪೇಯ್ಡ್ 20,000. ಓಕೆ, ಸೊ ಟೋಟಲ್ ಮಾಡಿ ಎಷ್ಟಾಗುತ್ತೆ ಇದು? 75 ಪ್ಲಸ್ 25, 1,00,000, 1,50,000, 1,50,000 ಪ್ಲಸ್ 35, 1,85,000, 1,85,000 plus 20, 2,10,000. ಸೊ ಇದರಲ್ಲಿ ಇನ್ನೊಂದು ಎಂಟ್ರಿ ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಒಂದು ಎಂಟ್ರಿ ಪೆಂಡಿಂಗ್ ಇದೆ ಅಲ್ವಾ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಸೊ ಈ ಎಂಟ್ರಿ ಬರ್ಕೋಬೇಕು, ದ ಡಿಫರೆನ್ಸ್ ಅಮೌಂಟ್ 10 minus 5, 5,000, ದಟ್ ಈಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. Preliminary expenses are non-operating expenses. So now total 1,50,000, 1,50,000 plus 35, 1,85,000, 1,85,000 plus 20,000, 2,05,000, 2,05,000 plus 5, 2,10,000. ರೈಟ್. ಸೊ ಇದಾದಮೇಲೆ ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್. ಸೊ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಯಾವ ಇದಾವೆ ಇದರಲ್ಲಿ? ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ, ಹೌದಾ, ಒಂದು. ಮತ್ತೊಂದು ಏನು ಕೊಟ್ಟಿದ್ದೇನೆ, ಅದರ ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್, ಅದರಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್, ಎರಡರಲ್ಲೂ ಪ್ರಾಫಿಟ್ ಬಂದಿದೆ, ಆ ಎರಡನ್ನೂ ಮೈನಸ್ ಮಾಡ್ಕೊಳ್ಳಿ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ ನಾವು ಮುಂಚೆ. ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಇಲ್ಲಿದೆ, ಇಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ 5,000, ಹೌದಾ. ಸೊ ಆ 5,000ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ 5,000. ದೆನ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿರುತ್ತೆ, ಅದು ಇನ್ವೆಸ್ಟ್ಮೆಂಟ್ ಅಕೌಂಟ್ ಇಲ್ಲಿದೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 5,000. ದೀಸ್ ಟು ಆರ್ ನಾನ್ ಆಪರೇಟಿಂಗ್ ಇನ್ಕಮ್ಸ್.
ಟೋಟಲ್ 10,000 ಎರಡೇ 210 minus 10 2 lakh rupees. Then at last one more less opening profit and loss account, last one. So what is opening profit and loss account balance? 50,000. ಅದನ್ನು ಮೈನಸ್ ಮಾಡಿ. So 2 lakh minus 50,000, 1,50,000. So this is funds from operations. ಸೊ ವಿಡಿಯೋ ಅರ್ಥ ಆಗಲಿ, ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋ ಒಂದು ಸಲ ಪಾಸ್ ಮಾಡ್ಕೊತ ನೋಡ್ಕೊತ ಹೋಗಿ, ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಯ್ತಾ? ಸೊ ಒನ್ ಮೋರ್ ಸ್ಟೇಟ್ಮೆಂಟ್ ಯಾವುದಿದೆ? ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್, ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಫಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಏನಾದರೂ ಮಿಸ್ ಆಗಿದ್ರೆ ಆ ಎಂಟ್ರಿ ಬರ್ಕೋಬೇಕು. ಇಲ್ಲಿ ಜನರಲ್ ರಿಸರ್ವ್ ಆಗಿದೆ ಅಲ್ವಾ, P&L ಬ್ಯಾಲೆನ್ಸ್ ಆಗಿದೆ. ಫಸ್ಟಿಗೆ ಉಳಿದಿರೋದು ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್ 2 lakh ಇದ್ದಿದ್ದು 2,50,000 ಆಗಿದೆ. ದಟ್ ಈಸ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್. ಫಸ್ಟ್ ಒನ್ ಇಶ್ಯೂ ಆಫ್ ಶೇರ್ಸ್, ಡಿಫರೆನ್ಸ್ ಅಮೌಂಟ್ ಎಷ್ಟು? 50,000. 50,000 ಹೆಂಗೆ? 2,50,000 ಮೈನಸ್ 2 lakhs ಹೌದಾ? ನೆಕ್ಸ್ಟ್ ಮತ್ತೇನಿದೆ ಇದರಲ್ಲಿ ಎಂಟ್ರಿ? ಡಿಬೆಂಚರ್ಸ್ ಇದೆ, ಬಟ್ ಸೇಮ್ ಇದೆ ಅಮೌಂಟು, ನಿಲ್ ಬ್ಯಾಲೆನ್ಸ್ ಬರುತ್ತೆ, ಡಿಬೆಂಚರ್ಸ್ ಎಂಟ್ರಿ ಬರಲ್ಲ. ನೆಕ್ಸ್ಟ್ ಎನಿ ಅದರ್ ಎಂಟ್ರೀಸ್ ಹಿಯರ್, ಟ್ಯಾಕ್ಸ್ ಪ್ರಾವಿಷನ್ ಆಗಿದೆ. ಸೊ ಮತ್ತೇನು ಬರುತ್ತೆ ಇದರಲ್ಲಿ? ಸೋರ್ಸಸ್ ಅಂದರೆ ಎನಿಥಿಂಗ್ ಕ್ಯಾಶ್ ರಿಸೀವ್ಡ್ ಇನ್ ದಿ ಬಿಸ್ನೆಸ್, ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ರೆ ಆ ಎಂಟ್ರಿ ಬರುತ್ತೆ. ಸೊ ಇಲ್ಲಿ ಕ್ಯಾಶ್ ರಿಸೀವ್ ಮಾಡ್ಕೊಂಡಿದೆ ನೋಡಿ, ಕ್ಯಾಶ್ ಅಲ್ವಾ, ಒಂದು ಬೈ ಕ್ಯಾಶ್ ಸೇಲ್ಸ್ ಆಗಿದೆ, ವಿಚ್ ಮೀನ್ಸ್ ವಾಟ್? ಸೇಲ್ಸ್ ಆಯಿತು ಅಂದರೆ ಕ್ಯಾಶ್ ರಿಸೀವ್ ಆಗುತ್ತೆ, ಅದನ್ನೊಂದು ಬರ್ತಿದೆ. ಯಾವುದಿದು? ಫಿಕ್ಸ್ಡ್ ಅಸೆಟ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. $10,000. ಮತ್ತೇನಾದರೂ ಕ್ಯಾಶ್ ರಿಸೀವ್ ಆಗಿದೆನಾ? ಆಗಿದೆ. ಇಲ್ಲೊಂದು ಸೇಲ್ ಪ್ರೊಸೀಡ್ಸ್, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಎಷ್ಟು? 10,000. ಓವರ್. ಸೊ ಬೇರೆ ಯಾವ ಕ್ಯಾಶ್ ರಿಸೀವ್ ಆಗಿಲ್ಲ. ಒನ್ ಮೋರ್ ಲಾಸ್ಟ್ ಎಂಟ್ರಿ, funds from operations. So funds from operations value is 1,50,000. ಆಯಿತು. ನೆಕ್ಸ್ಟ್ ಅಪ್ಲಿಕೇಶನ್ಸ್. ಸೊ ಅಪ್ಲಿಕೇಶನ್ಸ್ ಅಂದರೆ ಯೂಸಸ್ ಆಫ್ ಫಂಡ್ಸ್, ಹೌದಾ? ಕ್ಯಾಶ್ ಗೋಸ್ ಔಟ್. ಸೊ ಏನೇನು ಕ್ಯಾಶ್ ಎಕ್ಸ್ಪೆನ್ಸ್ ಆಗಿದೆ ಅಥವಾ ಅಪ್ಲಿಕೇಶನ್ ಆಗಿದೆ, ಯೂಸ್ ಆಗಿದೆ, ಇಲ್ಲಿದೆ ನೋಡು. ಡಿವಿಡೆಂಡ್ ಪೇಯ್ಡ್, ಫಸ್ಟ್ ಒನ್ ಎಂಟ್ರಿ ಬರ್ಕೊಂಬಿಡಿ. ಡಿವಿಡೆಂಡ್ ಪೇಯ್ಡ್ ಅಂದರೆ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. $20,000. Next, one more, income tax paid, 30,000. Next entry, increase in working capital. $45,000. And if any cash paid on purchase of fixed assets,
ಸೊ ಫಿಕ್ಸ್ಡ್ ಅಸೆಟ್ ಏನಾದ್ರು ಪರ್ಚೇಸ್ ಮಾಡಿದರೆ ಅದನ್ನು ತೊಗೋಬೇಕು ಇದರಲ್ಲಿ. ಸೊ ಪರ್ಚೇಸಸ್ ಈ ಕಡೆ ಇರುತ್ತೆ, ಇಲ್ಲಿದೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ಪರ್ಚೇಸ್ ಮಾಡ್ತಾ ಇದ್ದರೆ ಕ್ಯಾಶ್ ಗೋಸ್ ಔಟ್, ಹೌದಲ್ವಾ, 1,25,000. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ 1,25,000. ಇಲ್ಲಿ ಸೇಲ್ ಬರಿತೀವಿ, ಇಲ್ಲಿ ಪರ್ಚೇಸ್ ಬರ್ಕೋತೀವಿ. ಸೊ ಆಯಿತಾ. ಸೊ ಟೋಟಲ್ ಎಂಟ್ರಿ ಮಾಡಿ. $50 + 10 $60, $70, $70 + 1,50,000 $2,20,000. And again here 1,25,000 plus 45, 1,70,000, 1,70,000 plus 30, 2,00,000, 2,00,000 plus 20, 2,20,000. So this is fund flow statement. Understood? If anything doubt, if you have, you can text me in the WhatsApp group. Thank you.